ಅಲ್ಲ, ಎಷ್ಟು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು, ಈ ಹಿಂದೆ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದೀಗ ಬಿಜೆಪಿ ಆತ್ಮಹತ್ಯೆ ಭಾಗ್ಯ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿ ಲೇವಡಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ 2.0ದಲ್ಲಿ 4 ಅಧಿಕಾರಿಗಳು ಇಲ್ಲಿ ತನಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ 1.5 ವರ್ಷದಲ್ಲಿ. ಮೊದಲು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಆತ್ಮಹತ್ಯೆ ಆಯಿತು. ಚಂದ್ರಶೇಖರ್ ಎನ್ನುವಂಥ ವಾಲ್ಮೀಕಿ ನಿಗಮದ ಅಧಿಕಾರಿ ಯಾರ್ಯಾರ ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ನಾಗೇಂದ್ರ ಹೆಸರು ಬರೆದಿಟ್ಟು ಚಂದ್ರಶೇಖರ್ ಅವರು ಸೂಸೈಡ್ ಮಾಡಿಕೊಂಡ್ರು. ಮತ್ತೊಂದು ಕಡೆ ಪರಶುರಾಮ್ ಯಾದಗಿರಿಯ PSI ನಿಗೂಢ ಸಾವಿಗೀಡಾಗ್ತಾರೆ, ನಿಮಗೆ ಗೊತ್ತಿರಬಹುದು. ಆಗ ಅವರ ಪತ್ನಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ PSI ಪತ್ನಿ ಆರೋಪವನ್ನು ಮಾಡ್ತಾರೆ. ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದಾಗ 50 ಲಕ್ಷ ಕೊಟ್ಟು ಬರ್ತಾರೆ. ಅಲ್ಲಿ ಜಾತಿ ನಿಂದನೆ ಆರೋಪ ಕೂಡ ಕೇಳಿಬರುತ್ತೆ. ಆಗ ನಾವೊಂದು ಪ್ರಶ್ನೆ ಮಾಡಿದ್ವಿ, ಗೃಹ ಸಚಿವರೇ ಜಾತಿ ನಿಂದನೆ ಆಗ್ತಾ ಇದೆ, ನಿಮ್ಮದು ಕೂಡ ಅದೇ ಜಾತಿ, ಅಂದರೆ ನಿಮಗೆ ಅಧಿಕಾರ ಇದೆ, ಏನು ಮಾಡ್ತೀರಂದಾಗ 50 ಲಕ್ಷ ಕೊಟ್ಟು ಬರಲಾಯಿತು. ಈಗಲೂ ನಮಗೆ ಅದರ ಬಗ್ಗೆ ಸಮಾಧಾನ ಇಲ್ಲ. ಜಾತಿ ನಿಂದನೆ ಆದವರಿಗೆ ಆತಗೆ ಎಷ್ಟೇ ದೊಡ್ಡವನಾಗಿರಲಿ ಆತನಿಗೆ ಶಿಕ್ಷೆ ಆಗಬೇಕಾಗಿತ್ತು. ಜೊತೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ PSI ಪತ್ನಿ ಶ್ವೇತಾ ಹೇಳಿದರು. ಇದಾದ ನಂತರ ಬೆಳಗಾವಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಓರ್ವ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ. ಆತನು ಬರ್ಕೊಂಡ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ. SDA ಅಧಿಕಾರಿ ರುದ್ರಣ್ಣ ಯಡವಣ್ಣನವರು ಸೂಸೈಡ್ ಮಾಡಿಕೊಂಡ. ಗಣಿ ಭೂವಿಜ್ಞಾನ ಅಧಿಕಾರಿಗಳಿಂದ ಟಾರ್ಚರ್ ಅಂತ ಹೇಳಲಾಯಿತು. ಇನ್ನು ರಾಮನಗರದಲ್ಲಿ ಲಾರಿ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡ. ಗಣಿ ಭೂವಿಜ್ಞಾನ ಕಚೇರಿ ಆವರಣದಲ್ಲಿ ನೇಣಿಗೆ ಶರಣಾದ. ಸಿದ್ದರಾಮಯ್ಯನವರ 1.0ದಲ್ಲಿ ಹನುಮನ ಬಾಲದಂತಿದೆ ಆತ್ಮಹತ್ಯೆ ಪಟ್ಟಿ ಅಂತೇಳಿ BJP ಆರೋಪ ಮಾಡ್ತಾ ಇದೆ. ಹೇಗೆ 2.0ದಲ್ಲಿ 4 ಜನ, ಈ ಹಿಂದೆ ಆಯ್ತಲ್ಲ 2013ರಿಂದ 2018 ಅವಧಿಯಲ್ಲಿ ಜನಮೆಚ್ಚಿದ ಅಧಿಕಾರಿ DK ರವಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ BJP ಆರೋಪ ಮಾಡ್ತಾ ಇದೆ. DYSP ಕಲ್ಲಪ್ಪ ಹಂಡಿಬಾಗ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ BJP ಆರೋಪ ಮಾಡ್ತಾ ಇದೆ. DYSP ಗಣಪತಿ ಆತ್ಮಹತ್ಯೆ ಎಲ್ರಿಗೂ ಗೊತ್ತಿದೆ, ಅದನ್ನು ಕೂಡ ಮತ್ತೆ ಅದು ನೆನಪಿಸ್ತಾ ಇದೆ. ಕೈ ಸರ್ಕಾರದಲ್ಲಿ ಮತ್ತೆ ಅಧಿಕಾರಿಗಳ ಆತ್ಮಹತ್ಯೆ ಶುರುವಾಗಿದೆಯಾ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಧಿಕಾರಿಗಳಿಗೆ ಕಿರುಕುಳ ಗ್ಯಾರಂಟಿನಾ? ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಆತ್ಮಹತ್ಯೆ ಭಾಗ್ಯನ ಅಂತೇಳಿ ವಿಪಕ್ಷ ನಾಯಕ R ಅಶೋಕ್ ಸ್ಫೋಟಕವಾದಂಥ ಆರೋಪವನ್ನು ಮಾಡಿದ್ದಾರೆ. ಆತ್ಮಹತ್ಯೆ ಭಾಗ್ಯವನ್ನು ನೀವು ಕೊಡ್ತಾ ಇದ್ದೀರಿ ಅಂತ. ಅಲ್ಲ, ಎಷ್ಟು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು, ಈ ಹಿಂದೆ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದೀಗ ಬಿಜೆಪಿ ಆತ್ಮಹತ್ಯೆ ಭಾಗ್ಯ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿ ಲೇವಡಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ 2.0ದಲ್ಲಿ 4 ಅಧಿಕಾರಿಗಳು ಇಲ್ಲಿ ತನಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ 1.5 ವರ್ಷದಲ್ಲಿ. ಮೊದಲು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಆತ್ಮಹತ್ಯೆ ಆಯಿತು. ಚಂದ್ರಶೇಖರ್ ಎನ್ನುವಂಥ ವಾಲ್ಮೀಕಿ ನಿಗಮದ ಅಧಿಕಾರಿ ಯಾರ್ಯಾರ ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ನಾಗೇಂದ್ರ ಹೆಸರು ಬರೆದಿಟ್ಟು ಚಂದ್ರಶೇಖರ್ ಅವರು ಸೂಸೈಡ್ ಮಾಡಿಕೊಂಡ್ರು. ಮತ್ತೊಂದು ಕಡೆ ಪರಶುರಾಮ್ ಯಾದಗಿರಿಯ PSI ನಿಗೂಢ ಸಾವಿಗೀಡಾಗ್ತಾರೆ, ನಿಮಗೆ ಗೊತ್ತಿರಬಹುದು. ಆಗ ಅವರ ಪತ್ನಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ PSI ಪತ್ನಿ ಆರೋಪವನ್ನು ಮಾಡ್ತಾರೆ. ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದಾಗ 50 ಲಕ್ಷ ಕೊಟ್ಟು ಬರ್ತಾರೆ. ಅಲ್ಲಿ ಜಾತಿ ನಿಂದನೆ ಆರೋಪ ಕೂಡ ಕೇಳಿಬರುತ್ತೆ. ಆಗ ನಾವೊಂದು ಪ್ರಶ್ನೆ ಮಾಡಿದ್ವಿ, ಗೃಹ ಸಚಿವರೇ ಜಾತಿ ನಿಂದನೆ ಆಗ್ತಾ ಇದೆ, ನಿಮ್ಮದು ಕೂಡ ಅದೇ ಜಾತಿ, ಅಂದರೆ ನಿಮಗೆ ಅಧಿಕಾರ ಇದೆ, ಏನು ಮಾಡ್ತೀರಂದಾಗ 50 ಲಕ್ಷ ಕೊಟ್ಟು ಬರಲಾಯಿತು. ಈಗಲೂ ನಮಗೆ ಅದರ ಬಗ್ಗೆ ಸಮಾಧಾನ ಇಲ್ಲ. ಜಾತಿ ನಿಂದನೆ ಆದವರಿಗೆ ಆತಗೆ ಎಷ್ಟೇ ದೊಡ್ಡವನಾಗಿರಲಿ ಆತನಿಗೆ ಶಿಕ್ಷೆ ಆಗಬೇಕಾಗಿತ್ತು. ಜೊತೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ PSI ಪತ್ನಿ ಶ್ವೇತಾ ಹೇಳಿದರು. ಇದಾದ ನಂತರ ಬೆಳಗಾವಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಓರ್ವ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ. ಆತನು ಬರ್ಕೊಂಡ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ. SDA ಅಧಿಕಾರಿ ರುದ್ರಣ್ಣ ಯಡವಣ್ಣನವರು ಸೂಸೈಡ್ ಮಾಡಿಕೊಂಡ. ಗಣಿ ಭೂವಿಜ್ಞಾನ ಅಧಿಕಾರಿಗಳಿಂದ ಟಾರ್ಚರ್ ಅಂತ ಹೇಳಲಾಯಿತು. ಇನ್ನು ರಾಮನಗರದಲ್ಲಿ ಲಾರಿ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡ. ಗಣಿ ಭೂವಿಜ್ಞಾನ ಕಚೇರಿ ಆವರಣದಲ್ಲಿ ನೇಣಿಗೆ ಶರಣಾದ. ಸಿದ್ದರಾಮಯ್ಯನವರ 1.0ದಲ್ಲಿ ಹನುಮನ ಬಾಲದಂತಿದೆ ಆತ್ಮಹತ್ಯೆ ಪಟ್ಟಿ ಅಂತೇಳಿ BJP ಆರೋಪ ಮಾಡ್ತಾ ಇದೆ. ಹೇಗೆ 2.0ದಲ್ಲಿ 4 ಜನ, ಈ ಹಿಂದೆ ಆಯ್ತಲ್ಲ 2013ರಿಂದ 2018 ಅವಧಿಯಲ್ಲಿ ಜನಮೆಚ್ಚಿದ ಅಧಿಕಾರಿ DK ರವಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ BJP ಆರೋಪ ಮಾಡ್ತಾ ಇದೆ. DYSP ಕಲ್ಲಪ್ಪ ಹಂಡಿಬಾಗ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ BJP ಆರೋಪ ಮಾಡ್ತಾ ಇದೆ. DYSP ಗಣಪತಿ ಆತ್ಮಹತ್ಯೆ ಎಲ್ರಿಗೂ ಗೊತ್ತಿದೆ, ಅದನ್ನು ಕೂಡ ಮತ್ತೆ ಅದು ನೆನಪಿಸ್ತಾ ಇದೆ. ಕೈ ಸರ್ಕಾರದಲ್ಲಿ ಮತ್ತೆ ಅಧಿಕಾರಿಗಳ ಆತ್ಮಹತ್ಯೆ ಶುರುವಾಗಿದೆಯಾ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಧಿಕಾರಿಗಳಿಗೆ ಕಿರುಕುಳ ಗ್ಯಾರಂಟಿನಾ? ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಆತ್ಮಹತ್ಯೆ ಭಾಗ್ಯನ ಅಂತೇಳಿ ವಿಪಕ್ಷ ನಾಯಕ R ಅಶೋಕ್ ಸ್ಫೋಟಕವಾದಂಥ ಆರೋಪವನ್ನು ಮಾಡಿದ್ದಾರೆ.
ಆತ್ಮಹತ್ಯೆ ಭಾಗ್ಯವನ್ನು ನೀವು ಕೊಡ್ತಾ ಇದ್ದೀರಿ ಅಂತ. ಅಲ್ಲ, ಎಷ್ಟು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು, ಈ ಹಿಂದೆ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದೀಗ BJP ಆತ್ಮಹತ್ಯೆ ಭಾಗ್ಯ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿ ಲೇವಡಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ 2.0ದಲ್ಲಿ 4 ಅಧಿಕಾರಿಗಳು ಇಲ್ಲಿ ತನಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ 1.5 ವರ್ಷದಲ್ಲಿ. ಮೊದಲು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಆತ್ಮಹತ್ಯೆ ಆಯಿತು. ಚಂದ್ರಶೇಖರ್ ಎನ್ನುವಂಥ ವಾಲ್ಮೀಕಿ ನಿಗಮದ ಅಧಿಕಾರಿ ಯಾರ್ಯಾರ ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ನಾಗೇಂದ್ರ ಹೆಸರು ಬರೆದಿಟ್ಟು ಚಂದ್ರಶೇಖರ್ ಅವರು ಸೂಸೈಡ್ ಮಾಡಿಕೊಂಡ್ರು. ಮತ್ತೊಂದು ಕಡೆ ಪರಶುರಾಮ್ ಯಾದಗಿರಿಯ PSI ನಿಗೂಢ ಸಾವಿಗೀಡಾಗ್ತಾರೆ, ನಿಮ್ಗೆ ಗೊತ್ತಿರಬಹುದು. ಆಗ ಅವರ ಪತ್ನಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ PSI ಪತ್ನಿ ಆರೋಪವನ್ನು ಮಾಡ್ತಾರೆ. ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದಾಗ 50 ಲಕ್ಷ ಕೊಟ್ಟು ಬರ್ತಾರೆ. ಅಲ್ಲಿ ಜಾತಿ ನಿಂದನೆ ಆರೋಪ ಕೂಡ ಕೇಳಿ ಬರುತ್ತೆ. ಆಗ ನಾವೊಂದು ಪ್ರಶ್ನೆ ಮಾಡಿದ್ವಿ, ಗೃಹ ಸಚಿವರೇ ಜಾತಿ ನಿಂದನೆ ಆಗ್ತಾ ಇದೆ, ನಿಮ್ಮದು ಕೂಡ ಅದೇ ಜಾತಿ, ಅಂದರೆ ನಿಮಗೆ ಅಧಿಕಾರ ಇದೆ, ಏನು ಮಾಡ್ತೀರಂದಾಗ 50 ಲಕ್ಷ ಕೊಟ್ಟು ಬರಲಾಯಿತು. ಈಗಲೂ ನಮಗೆ ಅದರ ಬಗ್ಗೆ ಸಮಾಧಾನ ಇಲ್ಲ. ಜಾತಿ ನಿಂದನೆ ಆದವರಿಗೆ ಆತ ಎಷ್ಟೇ ದೊಡ್ಡವನಾಗಿರಲಿ ಆತನಿಗೆ ಶಿಕ್ಷೆ ಆಗಬೇಕಾಗಿತ್ತು. ಜೊತೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ PSI ಪತ್ನಿ ಶ್ವೇತಾ ಹೇಳಿದರು. ಇದಾದ ನಂತರ ಬೆಳಗಾವಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಓರ್ವ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ. ಆತನು ಬರ್ಕೊಂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ. SDA ಅಧಿಕಾರಿ ರುದ್ರಣ್ಣ ಯಡವಣ್ಣನವರು ಸೂಸೈಡ್ ಮಾಡಿಕೊಂಡ. ಗಣಿ ಭೂವಿಜ್ಞಾನ ಅಧಿಕಾರಿಗಳಿಂದ ಟಾರ್ಚರ್ ಅಂತ ಹೇಳಲಾಯಿತು. ಇನ್ನು ರಾಮನಗರದಲ್ಲಿ ಲಾರಿ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡ. ಗಣಿ ಭೂವಿಜ್ಞಾನ ಕಚೇರಿ ಆವರಣದಲ್ಲಿ ನೇಣಿಗೆ ಶರಣಾದ. ಸಿದ್ದರಾಮಯ್ಯನವರ 1.0ದಲ್ಲಿ ಹನುಮನ ಬಾಲದಂತಿದೆ ಆತ್ಮಹತ್ಯೆ ಪಟ್ಟಿ ಅಂತೇಳಿ BJP ಆರೋಪ ಮಾಡ್ತಾ ಇದೆ. ಹೇಗೆ 2.0ದಲ್ಲಿ 4 ಜನ, ಈ ಹಿಂದೆ ಆಯ್ತಲ್ಲ 2013ರಿಂದ 2018 ಅವಧಿಯಲ್ಲಿ ಜನಮೆಚ್ಚಿದ ಅಧಿಕಾರಿ DK ರವಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ BJP ಆರೋಪ ಮಾಡ್ತಾ ಇದೆ. DYSP ಕಲ್ಲಪ್ಪ ಹಂಡಿಭಾಗ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ BJP ಆರೋಪ ಮಾಡ್ತಾ ಇದೆ. DYSP ಗಣಪತಿ ಆತ್ಮಹತ್ಯೆ ಎಲ್ರಿಗೂ ಗೊತ್ತಿದೆ, ಅದನ್ನು ಕೂಡ ಮತ್ತೆ ನೆನಪಿಸ್ತಾ ಇದೆ. ಕೈ ಸರ್ಕಾರದಲ್ಲಿ ಮತ್ತೆ ಅಧಿಕಾರಿಗಳ ಆತ್ಮಹತ್ಯೆ ಶುರುವಾಗಿದೆಯಾ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಧಿಕಾರಿಗಳಿಗೆ ಕಿರುಕುಳ ಗ್ಯಾರಂಟಿನಾ? ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಆತ್ಮಹತ್ಯೆ ಭಾಗ್ಯನ ಅಂತೇಳಿ ವಿಪಕ್ಷ ನಾಯಕ R ಅಶೋಕ್ ಸ್ಫೋಟಕವಾದಂಥ ಆರೋಪವನ್ನು ಮಾಡಿದ್ದಾರೆ. ಆತ್ಮಹತ್ಯೆ ಭಾಗ್ಯವನ್ನು ನೀವು ಕೊಡ್ತಾ ಇದ್ದೀರಿ ಅಂತ. ಅಲ್ಲ, ಎಷ್ಟು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು, ಈ ಹಿಂದೆ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದೀಗ BJP ಆತ್ಮಹತ್ಯೆ ಭಾಗ್ಯ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿ ಲೇವಡಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ 2.0ದಲ್ಲಿ 4 ಅಧಿಕಾರಿಗಳು ಇಲ್ಲಿ ತನಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ 1.5 ವರ್ಷದಲ್ಲಿ. ಮೊದಲು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಆತ್ಮಹತ್ಯೆ ಆಯಿತು. ಚಂದ್ರಶೇಖರ್ ಎನ್ನುವಂಥ ವಾಲ್ಮೀಕಿ ನಿಗಮದ ಅಧಿಕಾರಿ ಯಾರ್ಯಾರ ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ನಾಗೇಂದ್ರ ಹೆಸರು ಬರೆದಿಟ್ಟು ಚಂದ್ರಶೇಖರ್ ಅವರು ಸೂಸೈಡ್